ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ವೆಲ್ಕಮ್ ಟು ಮೈ ಕ್ಲಾಸ್. ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ದ್ಯಾಮನಾಚಾರ್ಯ. ವಿಷಯ ಕನ್ನಡ 7ನೇ ತರಗತಿ. ಸೀನಸೆಟ್ಟರು ನಮ್ಮ ಟೀಚರು ಅಲ್ವಾ. ಪಾಠ ಪ್ರಾರಂಭ ಆಗಿತ್ತು, ಕವಿ ಪರಿಚಯ ಆಗಿತ್ತು, ಪಾಠದ ಹೆಜ್ಜೆಯನ್ನು ನಾವು ಇಟ್ಟಿದ್ವಿ ಅಲ್ವಾ. ಎಲ್ಲಿ ತನಕ ಆಗಿತ್ತು ಪಾಠ ಹಿಂದಿನ ತರಗತಿಯಲ್ಲಿ? ಮಾಂಡವಿ ಟೀಚರು ಸೀನಸೆಟ್ಟರು ಎನ್ನುವಂತಹ ಒಬ್ಬ ಬೇಸಾಯ ಮಾಡುವಂತಹ ವ್ಯಕ್ತಿಯನ್ನು ಪರಿಚಯಿಸ್ತಾರೆ. ಅವ್ರು ಹೇಗಿದ್ರು ಅಂತ ಹೇಳಿ ಮಕ್ಕಳು ವರ್ಣನೆಯನ್ನು ಮಾಡ್ತಾರೆ. ಹಳೆ ಪಂಚೆಯನ್ನು ಹಾಕೊಂಡಿದ್ರು, ಹಳೆ ಶರ್ಟ್ ಅನ್ನು ಅಂಗಿಯನ್ನು ಹಾಕೊಂಡಿದ್ರು, ಅವರ ಪಟಾಪಟಿ ಚಡ್ಡಿ ಕಾಣ್ತಾ ಇತ್ತು, ತಲೆಗೆ ಪೇಟವನ್ನು ಸುತ್ತಕೊಂಡಿದ್ರು. ಹೀಗೆ ಮಕ್ಕಳು ಅವರ ವರ್ಣನೆ ಮಾಡ್ತಿದ್ರು. ಇವರೆಂತ ಟೀಚರು ಅಂತ ಹೇಳಿ ಮಕ್ಕಳೆಲ್ಲ ವರ್ಣನೆಯನ್ನು ಮಾಡ್ತಿದ್ರು. ನಂತರ ಸೀನಸೆಟ್ಟರು ಯಾರಿರ್ಬೋದು ಅಂತ ಹೇಳಿ ತುಂಗಾಗೆ ಗೊತ್ತಾಗುತ್ತೆ. ತುಂಗ ನೆನಪು ಮಾಡ್ಕೊಳ್ತಿರ್ತಾರೆ, ಯಾರಿರ್ಬೋದು ಇವರು ಅಂತ ಹೇಳಿ. ಆಮೇಲೆ ಕೊನೆಗೆ ನೆನಪಾಗುತ್ತೆ, ಆಮೇಲೆ ತುಂಗ ನಮ್ಮ ಸಂಬಂಧಿ ಅಂತ ಹೇಳಿ ಸೀನಸೆಟ್ಟರಿಗೂ ಗೊತ್ತಾಗುತ್ತೆ. ಮತ್ತೆ ತುಂಗಗೂ ಇವರು ನಮ್ಮ ದೂರದ ಸಂಬಂಧಿ ಅಂತ ಹೇಳಿ ತುಂಗಗೂ ಗೊತ್ತಾಗುತ್ತೆ. ಇಲ್ಲಿವರೆಗೂ ಪಾಠ ಆಗುತ್ತಲ್ವಾ. ಸೊ ತುಂಗ ಎಲ್ಲರಿಗೂ ಹೇಳ್ತಾರೆ ತುಂಬಾ ಖುಷಿಯಿಂದ. ಸೀನಸೆಟ್ಟರು ಬೇರೆ ಯಾರಲ್ಲ, ನಮ್ಮ ಆತ್ಮೀಯ ಸಂಬಂಧಿಕರು, ದೂರದ ಸಂಬಂಧಿಕರು. ಇವಾಗ ಅವರೇ ನಮ್ಮ ಟೀಚರು ಅಂತ ಹೇಳಿ ತುಂಬಾ ಖುಷಿಯಿಂದ ತನ್ನ ಎಲ್ಲಾ ಸ್ನೇಹಿತರಿಗೆ ಹೇಳ್ತಾಳೆ. ಬನ್ನಿ ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಹಂಗಾರೆ ಸೀನಸೆಟ್ಟರು ನಮ್ಮ ಟೀಚರು ಎಂದು ತುಂಗ ನಕ್ಕಳು. ನೋಡ್ರಿ, ಇಲ್ಲಿ ತನಕ ಆಗಿತ್ತಲ್ವಾ. ಜೋರಾಗಿ ನಗ್ತಾರೆ, ಎಲ್ಲ ಮಕ್ಕಳೆಲ್ಲ ನಗ್ತಾರೆ. ಓ, ಸೀನಸೆಟ್ಟರು ನಮ್ಮ ಟೀಚರು, ಇವಾಗ ಅವರು ನಮ್ಮ ಸಂಬಂಧಿ ಅಂತ ಹೇಳಿ ಇಲ್ಲಿ ತನಕ ಪಾಠ ಆಗಿತ್ತು. ಘಟಕಾಂಶಗಳನ್ನು ನೋಡೋಣ ಬನ್ನಿ. ನೋಡಿ, ಲೇಖಕರ ಪರೀಕ್ಷೆ ಆಗಿತ್ತಲ್ವಾ, ದೆನ್ ಸೀನಸೆಟ್ಟರ ಪರೀಕ್ಷೆ ಆಯಿತು, ಮತ್ತೆ ಅವರ ವ್ಯವಸಾಯದ ಅನುಭವ ಆಗಿತ್ತಲ್ವಾ. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸು ಹೊಕ್ಕಿನ ಸಂಬಂಧ. ಶಾಲೆಗೆ ಕೊಡುವಂತಹ ಶಿಕ್ಷಣ ನಮ್ಮ ನಿಜ ಬದುಕಿಗೆ ಹೇಗೆ ಅಲ್ಲಿ ಸಂಬಂಧ ಆಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ಪಾಯಿಂಟ್, ಮಾಂಡವಿ ಶಿಕ್ಷಕಿಯ ವಿಚಾರಧಾರೆಗಳು. ಈ ಮಾಂಡವಿ ಶಿಕ್ಷಕಿಯ ಮಕ್ಕಳಿಗೆ ನಾನು ಗೋಡೆಯ ಮಧ್ಯೆ ಕೂತ್ಕೊಂಡು ಹೇಳ್ಕೊಡುವಂತಹ ಶಿಕ್ಷಣಕ್ಕಿಂತ ಹೊರಗಿನ ಶಿಕ್ಷಣ ಮಕ್ಕಳಿಗೆ ತುಂಬಾ ಅಗತ್ಯವಾಗಿದೆ. ಜೀವನದ ಒಂದು ಅನುಭವದ ಶಿಕ್ಷಣ ಮಕ್ಕಳಿಗೆ ಬೇಕಾಗಿದೆ ಅಂತ ಹೇಳಿ ಮಾನವ ಶಿಕ್ಷಕಿಯ ಒಂದು ವಿಚಾರಧಾರೆ ಆಗಿತ್ತು. ಇವೆರಡು ಆಗಿತ್ತಲ್ವಾ. ಇನ್ನ ಈ ಎರಡು ಘಟಕಾಂಶಗಳ ಬಗ್ಗೆ ಇವು ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನ ನೋಡ್ತಾ ಹೋಗೋಣ. ತರಗತಿಯಲ್ಲಿ ಮಾಡ್ತಾ ಈ ಪದಗಳ ಅರ್ಥ ನಾವು ಗಮನಿಸ್ತಾ ಹೋಗೋಣ. ಬನ್ನಿ ನೆಕ್ಸ್ಟ್ ಹೋಗೋಣ. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ನಮ್ಮ ಹೆಡ್ ಮೇಡಮ್ಮ ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನ ಕರೆಸಿದ್ದಾರೆ ಎಂದರು. ಸಂಕೋಚ ತಮಾಷೆಯಿಂದ ಸೀನಸೆಟ್ಟರು. ಮಾಂಡವಿ ಆತನ ಪಕ್ಕಕ್ಕೆ ನಿಂತು, ಹೌದು ಹೌದು, ಇವರು ನಿಮ್ಮ ಬೇಸಾಯದ ಟೀಚರು. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ನೋಡಿ, ಸೀನಸೆಟ್ಟರು ಹೇಳ್ತಾರೆ, ನಾನು ಟೀಚರು ಅಲ್ಲ, ಎಂಥದ್ದು ಅಲ್ಲ, ಪುಡ್ಪೋಷಿ ರೈತ. ಪುಡ್ಪೋಷಿ ಅಂತಂದ್ರೆ ನೋಡಿ, ಪುಡ್ಪೋಷಿ ಅಂತ ಹೇಳ್ತೀವಿ ನಾವಲ್ವಾ. ಸೊ ಪುಡ್ಪೋಷಿ ಅಂತಂದ್ರೆ ಕೆಲಸಕ್ಕೆ ಬಾರಲ್ಲ ಅಂತ ಅರ್ಥ. ನಾನು ಯಾರಿಗೂ ಉಪಯೋಗ ಇಲ್ಲಪ್ಪ, ಬರೀ ಬೇಸಾಯ ಕೆಲಸ ಮಾಡಕ್ಕಷ್ಟೇ ಇರೋನು ಅಂತ ಹೇಳಿ ಅಲ್ಲಿ ಹೇಳ್ತಿದ್ದಾರೆ. ಪುಡ್ಕೋಸಿ ಒಬ್ಬ ರೈತ ಅಷ್ಟೇ. ನಿಮ್ಮ ಹೆಡ್ ಮೇಡಮ್ಮ ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ ಕರೆಸಿದ್ದಾರೆ. ನಿಮ್ ಹೆಡ್ ಮೇಡಮ್ ಇದ್ದಾರಲ್ಲ, ಮಾಂಡವಿ ಟೀಚರು, ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನ ಕರೆಸಿದ್ದಾರೆ ಅಂತ ಹೇಳಿ ಇಲ್ಲಿ ಸೀನಸೆಟ್ಟರು ಹೇಳ್ತಿದ್ದಾರೆ. ಅದಕ್ಕೆ ಅವ್ರ ಪಕ್ಕದಲ್ಲಿ ಮಾಂಡವಿ ಟೀಚರ್ ನಿಂತಿರ್ತಾರಂತೆ. ಹೌದೌದು, ಇವರು ನಿಮ್ಮ ಬೇಸಾಯದ ಟೀಚರು. ಅದಕ್ಕೆ ಮಾಂಡವಿ ಟೀಚರ್ ಹೇಳ್ತಾರೆ, ಹೌದೌದು, ಇವರು ನಿಮ್ಮ ಮುಂದಿನ ವ್ಯವಸಾಯವನ್ನು ಹೇಳ್ಕೊಡುವಂತಹ ಟೀಚರು, ಶಿಕ್ಷಕರು ಅಂತ ಹೇಳಿ ಹೇಳ್ತಾರೆ. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯವೇ ಸರಿ. ನಿಮ್ಗೆ ಗದ್ದೆ ಕೆಲಸವನ್ನು ಹೇಳ್ಕೊಡೋದಕ್ಕೆ ಇವರು ಒಪ್ಪಿಕೊಂಡಿದ್ದಾರೆ, ಅದು ನಮ್ಮ ಪುಣ್ಯವೇ ಸರಿ, ನಮ್ಮ ಅದೃಷ್ಟವೇ ಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಅಂತ ಹೇಳಿ ಹೇಳ್ತಾರೆ ಮಾಂಡವಿ ಟೀಚರ್. ಏನ್ ಪ್ರಾರಂಭಿಸಬಹುದು ಅಂತ ಹೇಳ್ತಾರೆ ಮಾಂಡವಿ ಟೀಚರು? ವಿದ್ಯಾರ್ಥಿಗಳೇ, ವ್ಯವಸಾಯದ ಕೆಲಸವನ್ನ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳಿ ಹೇಳ್ತಾರೆ ಮಾಂಡವಿ ಟೀಚರ್. ಬನ್ನಿ ನೋಡೋಣ ನೆಕ್ಸ್ಟ್. ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದರು. ಅವರಿಗೆ ಹೊಸದಾಗಿ ಬೇಸಾಯವೇನು
ಕಲಿಸಬೇಕಾಗಿರಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ವ್ಯವಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶ ಬೇರೆಯಾಗಿತ್ತು. ನೋಡಿ, ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ. ನೋಡಿ, ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನು ಅನೇಕ ವಿಚಾರಗಳಿಗೆ ಸಹಾಯಕವಾಗಿತ್ತು. ನೋಡಿ, ಮಾಂಡವ್ಯ ಶಿಕ್ಷಕಿಯ ವಿಚಾರಧಾರೆಗಳು ಎಷ್ಟು ಚೆನ್ನಾಗಿದೆ. ಒಬ್ಬ ಶಿಕ್ಷಕಿಯ ವಿಚಾರಧಾರೆಗಳು ಮಕ್ಕಳಿಗೆ ಕೇವಲ ನಾವು ಪುಸ್ತಕದ ಬದನೆಕಾಯಿ, ಪುಸ್ತಕದ ಹುಳುವನ್ನ ಮಾಡಬಾರ್ದು. ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವ ಶಿಕ್ಷಣಕ್ಕಿಂತ ಅವರಿಗೆ ಔದ್ಯೋಗಿಕ ಶಿಕ್ಷಣವನ್ನು ನಾವು ಕೊಡಬೇಕು ಅನ್ನುವುದು ಮಾಂಡವ್ಯ ಶಿಕ್ಷಕಿಯ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಅದಕ್ಕೆ ಹೇಳ್ತಿದ್ದಾರೆ, ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತರ ಕುಟುಂಬದ, ಹೌದಲ್ಲ, ನೀವು ನಾವು ಎಲ್ಲರೂ ಸಹ ರೈತ ಕುಟುಂಬದವರೇ ಬಂದಿರೋದು. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ಪಡ್ಕೊಂಡಿರ್ತೀವಿ. ಅಂದ್ರೆ ನಾವು ಆಲ್ಮೋಸ್ಟ್ 99% ಭಾಗ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನಾವು ಮನೆಯಲ್ಲಿ ಸ್ವಲ್ಪ ರೈತರ ಕೆಲಸವನ್ನು ಮಾಡಿರ್ತೀವಿ. ಅದರ ಅನುಭವ ನಮಗೆ ಸ್ವಲ್ಪ ಮಟ್ಟಿಗಾದರೂ ಇರುತ್ತೆ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ನೋಡಿ, ಇಲ್ಲಿ ಮಾಂಡವ್ಯ ಶಿಕ್ಷಕಿ ಶಾಲೆಯಲ್ಲಿ ಕಲಿಸುವಂತಹ ಬೇಸಾಯದ ಶಿಕ್ಷಣ ಅದೇ ಬೇರೆ ಆಗಿತ್ತಂತೆ. ಅವರಿಗೆ ಮಕ್ಕಳಿಗೆ ಔದ್ಯೋಗಿಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಬೇಸಾಯವನ್ನ ಹೇಳಿಕೊಡುವ ಶಿಕ್ಷಣವು ಅದರಲ್ಲೂ ಸಹ ಅವರಿಗೊಂದು ಮುಖ್ಯವಾಗಿತ್ತಂತೆ ಮಾಂಡವ್ಯ ಶಿಕ್ಷಕಿಯದು. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವ್ಯ ಶಿಕ್ಷಕಿಯ ನಂಬಿಕೆ. ನೋಡಿ, ಮಕ್ಕಳಿಗೆ ನಾವು ಪುಸ್ತಕದ ಬದನೆಕೆಯನ್ನ ಮಾಡಬಾರ್ದು ಅಲ್ವಾ, ಒಂದು ಪುಸ್ತಕದ ಹುಳುವನ್ನಾಗಿ ಮಾಡಬಾರ್ದು. ಶಾಲೆಯಲ್ಲಿ ಹೇಳಿಕೊಡುವಂತಹ ಶಿಕ್ಷಣ ಅವರ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ಪ್ರಪಂಚವನ್ನ ಅರಿಯುವುದಕ್ಕೋಸ್ಕರ ನಾವು ಶಾಲೆಯಲ್ಲಿ ಕೊಡುವಂತಹ ಶಿಕ್ಷಣ ಯೋಗ್ಯವಾಗಿದೆ. ಆದರೆ ಔದ್ಯೋಗಿಕ ಶಿಕ್ಷಣವನ್ನು ನಾವು ನೀಡಬೇಕು. ವ್ಯವಸಾಯದ ಬಗ್ಗೆ ಆಗಿರ್ಬೋದು, ಕರಕುಶಲತೆಯ ಬಗ್ಗೆ ಆಗಿರ್ಬೋದು, ಹೀಗೆ ಹಲವಾರು ಉದ್ಯೋಗದ ಬಗ್ಗೆ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸುವಂತಹ ಒಂದು ಅಂಶ ಮಾಂಡವ್ಯ ಶಿಕ್ಷಕೀಯದ್ದಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿಯೂ ಕೂಡ. ನೋಡಿ, ಔದ್ಯೋಗಿಕ ಶಿಕ್ಷಣ ನೀಡುವುದು ಮತ್ತು ಬೇಸಾಯದ ಪದ್ಧತಿಯ ಹಲವು ಕ್ರಮಗಳನ್ನು ಮಕ್ಕಳಿಗೆ ತಿಳಿಸುವುದು ಮಾಂಡವ್ಯ ಶಿಕ್ಷಕಿಯ ತಳಹದಿಯಾಗಿತ್ತು. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯಕವಾಗಿತ್ತು ಅಲ್ವಾ. ಈಗ ನಾವು ಎಷ್ಟೊಂದು ಓದ್ಕೊಳ್ತೀವಿ, ಎಷ್ಟೊಂದು ಕಲಿತೀವಿ, ಆದರೂ ಸಹ ನಮಗೆ ಕೆಲವೊಂದು ಕಡೆ ಹೋದಾಗ ನಮಗೆ ಉದ್ಯೋಗ ದೊರಕುವುದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಶಾಲೆಯಲ್ಲಿ ವ್ಯವಸಾಯದ ಶಿಕ್ಷಣದ ಪದ್ಧತಿಯಲ್ಲಿ ನಾವು ಇನ್ನೂ ವ್ಯವಸಾಯವನ್ನ ಇನ್ನು ಸುಲಭವಾಗಿ ಯಾವ ರೀತಿಯಾಗಿ ನಾವು ಕಲಿಯಬಹುದು ವ್ಯವಸಾಯವನ್ನ ಅಲ್ವಾ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಆಧುನಿಕ ಉಪಯೋಗಗಳನ್ನ ನಾವು ಪಡ್ಕೊಂಡು ವ್ಯವಸಾಯವನ್ನ ಹೇಗೆ ಮಾಡಬೇಕು ಅನ್ನುವುದು ವಿಚಾರಧಾರೆಗಳು ಈ ಮಾನವೀಯ ಶಿಕ್ಷಕಿಯ ಬಹುಮುಖ್ಯ ಅಂಶಗಳು ಅಲ್ವಾ. ಬನ್ನಿ ನೆಕ್ಸ್ಟ್ ಹೋಗೋಣ. ಮೊದಲನೆಯದಾಗಿ, ಮಣ್ಣಿನ ಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯನ್ನೇ ಕಲಿಸಿಕೊಡ್ತಿತ್ತು. ನೋಡಿ, ನಾವು ಸೈನ್ಸ್ ಅಲ್ಲಿ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಲ್ವಾ. ಯಾವುದು ನಿಮ್ಗೆ ಸೈನ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ವಾ. ಸ್ವಿಚ್ ಆನ್ ಮಾಡಿದಾಗ ಲೈಟ್ ಹೇಗೆ ಆನ್ ಆಗುತ್ತೆ ಅಂತ ಹೇಳಿ, ಪ್ಲಸ್ ಮೈನಸ್ ಇದ್ದಾಗ ಲೈಟ್ ಆನ್ ಆಗುತ್ತೆ ಅನ್ನೋದು ಕರೆಂಟ್ ಸರ್ಕ್ಯುಲೇಷನ್ ಆಗುತ್ತಲ್ವಾ ವೈರಲ್ಲಿ. ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್, ಹೀಗಿದ್ದಾಗ ಕರೆಂಟ್ ಪಾಸ್ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು ಅಲ್ವಾ. ಈಗ ಹಲವಾರು ನಾವು ಸೈಂಟಿಫಿಕ್ ಆಗಿರುವಂತಹ ಅಂಶಗಳನ್ನು ನಾವು ತರಗತಿಯಲ್ಲಿ ಪುಸ್ತಕದಲ್ಲಿ ಕಲಿತೀವಿ. ಆದರೆ ಗದ್ದೆಯಲ್ಲಿ ಹೋದಾಗ ಮಣ್ಣಿನ ಕಣಕಣದಲ್ಲೂ ಬೆರೆತಿರುವಂತಹ ನಮ್ಮ ಸೀನಸೆಟ್ಟರು, ಮಣ್ಣಿನ ಕಣಕಣದಲ್ಲಿ ಅಂತಂದ್ರೆ ಅವರು ನಿರಂತರ ಮಣ್ಣಿನ ಜೊತೆಗೆ ಅವರ ಒಂದು ಸಂಬಂಧ ಇರುತ್ತೆ, ಮಣ್ಣಿನ ಜೊತೆಗೆ ಅವರು ಕೆಲಸವನ್ನು ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಮಣ್ಣಿನ ಕಣಕಣದಲ್ಲೂ ಸಂವಾದಿಸಬಲ್ಲ ಸೀನಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದಂತಹ ಅರ್ಧ ಪಾಲು ಇಂದು ನಮ್ಮ ಗದ್ದೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಎರಡನೆಯದಾಗಿ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರಿಗೆ ಸಿಗುತ್ತಿದ್ದುದು ಎರಡನೆಯ ಸ್ಥಾನ. ನೋಡಿ, ಮಕ್ಕಳೆಲ್ಲ ತಮ್ಮ ಕುಟುಂಬ ಜೊತೆಗೆ ವ್ಯವಸಾಯನ ಮಾಡ್ತಿದ್ರು, ಆದ್ರೆ ಅವರಿಗೆ ಸಿಗ್ತಿದ್ದಂತ ಸ್ಥಾನ ಏನು? ಎರಡನೇ ಸ್ಥಾನ. ಅವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಹೇಳ್ಕೊಡ್ತಿದ್ರಲ್ಲ, ಸುಮ್ಮನೆ ಸಲಿಕೆ ತಡ್ಕೊಂಬ,
ಇನ್ನೊಂದೇನೋ ಕುರಿ ಬೇಯಿಸ್ಕೊಂಡು ಬಾ, ದನ ಹೊಡ್ಕೊಂಡು ಬಾ ಅಂತ ಈ ತರ ಕೆಲಸಗಳನ್ನ ಆ ಮಕ್ಕಳಿಗೆಲ್ಲ ಹೇಳ್ತಾರೆ. ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಅವರಿಗೆ ಹೇಳ್ತಿರ್ಲಿಲ್ಲ ಚಿಕ್ಕ ಮಕ್ಕಳು ಅಂತ ಹೇಳಿ. ಸೊ ಅದೊಂದು ಅನುಭವ ಈ ಮಕ್ಕಳಿಗೆ ಆಗ್ಬೇಕು ಅನ್ನುವಂತಹ ಉದ್ದೇಶ ಮಾಂಡವ್ಯ ಶಿಕ್ಷಕಿಯದಾಗಿತ್ತು. ಆದರೆ ಈ ಬೇಸಾಯದ ಎಲ್ಲಾ ಹಂತದಲ್ಲೂ ಎಲ್ಲಾ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ನೋಡಿ, ಮಕ್ಕಳು ಗದ್ದೆಗೆ ಇಳಿಯಕ್ಕೆ ಹೊರಟಿದ್ದಾರೆ ಇವಾಗ, ಅಂದ್ರೆ ಅವರಿಗೆ ದೊಡ್ಡವರು ಮಾಡುವಂತಹ ಎಲ್ಲಾ ಕೆಲಸ ಮಕ್ಕಳಿಗೆ ಆಗ್ಬೇಕಾಗಿದೆ ಅಲ್ವಾ. ಭೂಮಿಯನ್ನ ಉಳ್ಬೇಕು, ಕಳೆಯನ್ನ ತೆಗಿಬೇಕು, ಭೂಮಿಯನ್ನ ಸಮಮಟ್ಟ ಮಾಡಬೇಕು, ಆಮೇಲೆ ಬೀಜವನ್ನು ಹಾಕುವಂತಹ ಅನುಭವ, ನಟಿಯನ್ನು ಮಾಡುವಂತಹ ಒಂದು ಅನುಭವ, ಈ ತರ ಎಲ್ಲ ನೈಜ ಅನುಭವ ಮಕ್ಕಳಿಗೆ ಆಗ್ಬೇಕು ಅನ್ನೋದು ಮಾಂಡವ್ಯ ಶಿಕ್ಷಕಿಯ ಒಂದು ವಿಚಾರಧಾರೆಯಾಗಿತ್ತು. ಹಾಗಾಗಿ ಅವರಿಗೆ ಆ ಒಂದು ನೈಜ ಅನುಭವವನ್ನ ನಾವು ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಂಡವ್ಯ ಶಿಕ್ಷಕ ಏನ್ ಮಾಡ್ತಾರೆ, ಸೀನಿಯರ್ ಸೆಂಟರ್ ಜಮೀನಿನ ಹತ್ರ ಅವರು ಕರ್ಕೊಂಡು ಬಂದಿರ್ತಾರೆ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಯಿತು. ಈಗಾಗಲೇ ಭತ್ತ ಬಿತ್ತಿದ ಗದ್ದೆ ಇದು. ನಿಲ್ಲಲಿ ಎಂದರೂ ಕೇಳದೆ ಜಡಿಮಳೆಯಲ್ಲಿ ಶಾಲೆಯ 50 ಮಕ್ಕಳು ಕಂಬಳಿ ಗುಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು. ಸೀನಿಯರ್ ಸೆಂಟರ್ ಜೊತೆಗೆ ನೋಡಿ, ಹಳ್ಳದ ಬದಿ ಇರುವಂತಹ 2 ಎಕರೆ ಜಮೀನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದಂತೆ. ನಾವು ಬೇಸಾಯ ಮಾಡಲೇಬೇಕು ಅಂತ ಹೇಳಿ ಮಾಂಡವ್ಯ ಶಿಕ್ಷಕಿ ಒಂದು ಕೆರೆಯ ಬದಿ ಒಂದು 2 ಎಕರೆ ಜಮೀನನ್ನ ಕೊಂಡ್ಕೊಂಡಿರ್ತಾರಂತೆ. ಹಾಗೆಯೇ ಮಾಂಡವ್ಯ ಶಿಕ್ಷಕಿಯ ಮನೆಯಲ್ಲಿ ಒಂದು ರೂಮು ಅವ್ರೇನ್ ಮಾಡಿರ್ತಾರೆ, ಮಕ್ಕಳಿಗೋಸ್ಕರ ಬೇಸಾಯದ ಸಾಮಗ್ರಿಗಳನ್ನ, ಚಲ್ಕೆ, ಕುಂಟೆ ಅಲ್ವಾ, ಬೇಸಾಯ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕೋ ಅದನ್ನೆಲ್ಲವನ್ನು ಸಹ ರೂಮಲ್ಲಿ ಇಡೋದಕ್ಕೋಸ್ಕರ ಮಾಂಡವ್ಯ ಶಿಕ್ಷಕಿ ಒಂದು ರೂಮನ್ನ ತೆರವು ಮಾಡಿ ಕೊಟ್ಟಿದ್ರಂತೆ. ತೆರವು ಮೀನ್ಸ್ ಖಾಲಿ ಅಂತ, ತೆರವು ಖಾಲಿ ಅಂತ ಅರ್ಥ ಆಗ್ತಿದ್ಯಾ. ಈಗಾಗಲೇ ಭತ್ತ ಬಿತ್ತಿದ ಗದ್ದೆಯದು. ಈಗ 2 ಎಕರೆ ಜಮೀನು ಇದೆಯಲ್ಲ, ಅದರಲ್ಲಿ ಭತ್ತ ಬಿತ್ತಬೇಕು ಅನ್ನುವಂತಹ ಒಂದು ಉಪಾಯನ ಮಾಡಿರ್ತಾರೆ. ಆಲ್ರೆಡಿ ಅದರಲ್ಲಿ ಭತ್ತವನ್ನ ಬಿತ್ತೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ನಿನ್ನೆ ಮಕ್ಕಳೇ ಹೋಗುವಂತ್ರಿ, ಮಳೆ ಬಿಟ್ಟಲ್ಲಿ ಹೋಗುವಂತೆ ಮಾಂಡವ್ಯ ಶಿಕ್ಷಕಿ ಹೇಳ್ತಾರೆ. ಆದ್ರೆ ಎಲ್ಲರೂ ಆ ಮಕ್ಕಳು ಮಾಂಡವ್ಯ ಶಿಕ್ಷಕಿಯ ಮಾತನ್ನು ಕೇಳಲ್ಲ. ಗದ್ದೆ ತುಂಬಿದ್ದ ಗದ್ದೆಗೆ ಇಳಿತಾರೆ. ಅಂದ್ರೆ ಗದ್ದೆಯಲ್ಲಿ ಭತ್ತದ ನಟಿ ಮಾಡೋಕ್ಕೋಸ್ಕರ ಕೆಸರನ್ನ ಮಾಡಿರ್ತಾರೆ, ಕೆಸರು ಗದ್ದೆಯನ್ನು ಮಾಡಿರ್ತಾರೆ. ಅದು ನೋಡಿದ ತಕ್ಷಣ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಗದ್ದೆ ಕೆಲಸನ ಮಾಡ್ತೀವಿ, ನಟಿಯನ್ನ ಮಾಡ್ತೀವಿ ಅಂತ ಹೇಳಿ ಮಕ್ಕಳು ಏನ್ ಮಾಡ್ತಾರೆ, ಆ ಜಡಿ ಮಳೆಯಲ್ಲಿ ಕಂಬಳಿ ಗುಪ್ಪೆಯನ್ನು ಹಾಕೊಂಡು ಸೀನಿಯರ್ ಸೆಂಟರ್ ಜೊತೆಗೆ ಗದ್ದೆಗೆ ಇಳಿತಾರೆ. ಕಂಬಳಿ ಗುಪ್ಪೆ ಅಂತಂದ್ರೆ ನೋಡಿ, ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು. ನೀವು ನೋಡಿರ್ತೀರ ಅನ್ಸಿಲ್ಲ, ಮಳೆ ಈ ಕಡೆ ನಮ್ಮ ಮಲೆನಾಡು ಸೈಡ್ ಅಲ್ಲೆಲ್ಲ ಕಂಬಳಿ ಗುಪ್ಪೆಯಿಂದ ಮಾಡಿರ್ತಾರೆ. ಆ ಕಂಬಳಿ ಅಂದ್ರೆ ಕಂಬಳಿ ನಿಮ್ಗೆಲ್ಲ ಗೊತ್ತು ಅಲ್ವಾ, ಒಂದು ಬೆಡ್ಶೀಟ್ ತರ ಇರುತ್ತೆ. ಅದನ್ನ ಹೀಗೆ ಮಡ್ಚ್ಬಿಟ್ಟು ಅದನ್ನ ಮಧ್ಯದಿಂದ ಕೇಳಿದ್ದಾರೆ. ಒಂದು ಗುಪ್ಪೆ ತರ ಆಗುತ್ತೆ ಒಂದು, ಅದನ್ನ ಹಿಂಗ್ ತಲೆ ಹೊತ್ಕೊಂಡ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಆ ತಲೆ ಹೊತ್ಕೊಂಡವ ಏನ್ ಮಾಡ್ತಾರೆ, ಮಕ್ಕಳೆಲ್ಲ ಗದ್ದೆಗೆ ಇಳಿತಾರೆ. ಅರ್ಥ ಆಗ್ತಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳೇ? ಬನ್ನಿ ನೆಕ್ಸ್ಟ್ ನೋಡೋಣ. ಮುಂಚೆ ನಾವು ಸಸಿಗಳನ್ನು ಕೀಳೋಣ. ಇವತ್ತೇ ಸಸಿ ಕಿತ್ತು ಮುಗಿತಂದ್ರೆ ನಾಳೆಯಿಂದ ನಾಟಿ ಮಾಡೋಣ. ಸೀನಿಯರ್ ಸೆಂಟರ್ ಎಂದರು ಮಕ್ಕಳನ್ನು ಉದ್ದೇಶಿಸಿ. ಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೇಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವು ಹಿಡಿಯಿತು. ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು. ನೋಡಿ, ಮುಂಚೆ ನಾವು ಸಸಿಗಳನ್ನ ಕೀಳೋಣ. ಯಾರು ಹೇಳ್ತಾರೆ ಈ ಮಾತನ್ನ? ಸೀನಿಯರ್ ಸೆಂಟರ್ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಎಲ್ಲಾ ಮಕ್ಕಳಿಗೆ 50 ಜನ ಮಕ್ಕಳಿರ್ತಾರಲ್ವಾ, 50 ಜನ ಮಕ್ಕಳಿಗೆ ಮೊದಲು ನಾವು ನಟಿ ಮಾಡಿರುವಂತಹ ಸಣ್ಣ ಸಣ್ಣ ಸಸಿಗಳನ್ನ ನಾವು ಕೀಳೋಣ. ಇವತ್ತೇ ಸಸಿ ಕಿತ್ತು ಮುಗಿತು ಅಂದ್ರೆ ನಾಳೆಯಿಂದ ನಾಟಿ ಮಾಡೋಣ ಅಂತ ಹೇಳಿ ಸೀನಿಯರ್ ಸೆಂಟರ್ ಹೇಳ್ತಾರೆ ಮಕ್ಕಳಿಗೆ. ನಾಟಿ ಅಂತಂದ್ರೆ ನೋಡಿ, ಪೈರು ನೀವು ನೋಡಿರ್ತೀರ, ಚಿಕ್ಕ ಇಷ್ಟು ಉದ್ದ ಇರುತ್ತೆ ಪೈರು. ಅರ್ಥ ಆಗ್ತಿದೆಯಾ? ನಟಿ ಮಾಡಿರ್ತಾರೆ, ಅದನ್ನ ಅಗಿ ಅಂತ ಹೇಳಿ ಕರೀತಾರೆ. ನಟಿ ಮಾಡೋದಕ್ಕಿಂತ ಮುಂಚೆ ಅಗೆಯನ್ನು ಮಾಡಿ, ಅಗೆ ಮಾಡಿದ ಸಸಿಗಳನ್ನು ಕಿತ್ಕೊಂಡು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಇಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ. ನೋಡಿ, ಆ ಮಕ್ಕಳ ಕೈಗೆ
ಆ ಸಸಿಗಳನ್ನ ಕೀಳೋದಕ್ಕೆ ಆಗಲಿರುವಂತೆ ತುಂಬಾ ಕಷ್ಟ ಆಗ್ತಿದ್ದಂತೆ. ಅನೇಕ ಸಸಿಗಳನ್ನ ಹಾಳು ಮಾಡ್ತಿದ್ದಂತೆ. ಕೀಳುವಂತ ಸಂದರ್ಭದಲ್ಲಿ ಎಲ್ಲಾ ಸಸಿಗಳನ್ನ ಅವರು ಏನ್ ಮಾಡ್ತಿದ್ರು, ಹಾಳು ಮಾಡ್ತಾ ಇದ್ದಂತೆ. ಹತ್ತಾರು ಬಾರಿ ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವು ಹಿಡಿಯಿತು. ಈಗ ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ನಮ್ಗೆ ಏನಾಗುತ್ತೆ, ಅಭ್ಯಾಸ ಆಗುತ್ತಲ್ವಾ, ಹಾಗೆ ಅವರು ಅದನ್ನ ಕೀಳ್ತಾ ಅಭ್ಯಾಸ ಆಗ್ಬಿಟ್ಟಂತೆ. ಬೇಗ ಕೀಳ್ತಾ ಆ ಸಸಿಗಳನ್ನ ಕೀಳೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನ ಟೀಚರ್ ಹೇಳ್ಕೊಟ್ರು. ಯಾವ ಟೀಚರ್ ಹೇಳ್ಕೊಟ್ಟಿದ್ದು? ಮಾಂಡವಿ ಶಿಕ್ಷಕಿ ಅಲ್ಲ, ಸೀನಾ ಸೆಟ್ರು ಹೇಳ್ಕೊಡ್ತಾರೆ. ಆ ಸಸಿಗಳನ್ನೆಲ್ಲ ಕಿತ್ತು ಸಣ್ಣ ಸಣ್ಣ ಕಟ್ಟುಗಳನ್ನಾಗಿ ಮಾಡಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಅವರಿಗೆ ಸೀನಾ ಸೆಟ್ರು ಹೇಳ್ಕೊಟ್ರಂತೆ. ಅರ್ಥ ಆಗ್ತದೆ ಪ್ರೀತಿಯ ವಿದ್ಯಾರ್ಥಿಗಳೇ? ಇಲ್ಲಿಯವರೆಗೂ ಇಂದಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.